ಟೈರ್ ಪಂಚರ್ ಆಗೋಯ್ತು ಗೈಸ್. 2 hours ಇಸ್ ಟೂ ಮಚ್. ನಾನು ಬೆಳಗಿಂದ ಏನೂ ತಿಂದೇ ಇಲ್ಲ. ಚಪಾತಿ ತಿಂತಾ ಇದೆ. ನೋಡಿ ಗೈಸ್, Fiat Panda. ಇವರೇ ನಮ್ಮ ಬಸ್ ಡ್ರೈವರು. ಸೊ ಬರ್ತಾ ಬರ್ತಾ ಟೈರ್ ಪಂಚರ್ ಆಗೋಯ್ತು ಗೈಸ್. ಇವ್ನು ಏನಿಗೆ ನಿಲ್ಸಿದಾನೋ ಗೊತ್ತಾಗ್ತಾ ಇಲ್ಲ. ನೋಡಿ ಇನ್ನೇನೇ ಇದ್ದಾನೆ. ಡೀಸೆಲ್ ಏನಾದರೂ ಖಾಲಿ ಆಗೋಯ್ತಾ ಅಂದರೆ ಇದು ಎಲೆಕ್ಟ್ರಿಕ್ ಬಸ್ ಗೈಸ್. ಐ ಥಿಂಕ್ ನಾವು ಪ್ರೀ ಅರೈವಲಲ್ಲಿ ಇದ್ದೀವಿ, ಬಿಕಾಸ್ ಆನ್ ಟೈಮ್ಗಿಂತ ತುಂಬ ಬೇಗ ಹೋಗ್ತಿದೆ ಬಸ್ಸು. ಸೊ ಆ ಟೈಮಿಂಗ್ನ ಮ್ಯಾಚ್ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವೇನೋ ಅಂತ ನನ್ನ ಅನಿಸಿಕೆ. ನನ್ನ ಐನ್ಸ್ಟೀನ್ ಬ್ರೈನಿಗೆ ಯೋಚನೆ ಮಾಡ್ತಿದ್ದೆ ಗೈಸ್. ಇವತ್ತು ನನ್ನ ಬ್ರೇಕ್ಫಾಸ್ಟು ಶಾನ್ ಕಬಾಬಿಂದ ಶುರು ಮಾಡೋಣ. ಒಂದು ಒಳ್ಳೆ ಬಿರಿಯಾನಿ ತಿಂದು ಲೈಬ್ರರಿಯಲ್ಲೋ ಕುತ್ಕೊಂಡು ಓದ್ಕೊಳ್ಳೋಣ ಗೈಸ್. ಇವತ್ತಿಂದ ಫುಲ್ ಡೆಡಿಕೇಶನ್, ಬಿಕಾಸ್ ನನ್ನ ಸೆಕೆಂಡ್ ಅಟೆಂಪ್ಟ್ ಎಕ್ಸಾಮ್ ಕೂಡ ಶುರು ಆಗ್ತಾ ಇದೆ. ಇಲ್ಲಿ ಮತ್ತೆ ಬಿರಿಯಾನಿ ಖಾಲಿ ಆಗಿದೆ. ಕಬಾಬ್ ತೊಗೊಂಡು, ಇಲ್ಲಿ ಕಬಾಬ್ ಅಂದರೆ ರೋಲ್ಸ್ ಥರ. ಸೊ ಆ ರೋಲ್ಸ್ ತೊಗೊಂಡು ತಿನ್ಕೊಂಡು ಹೋಗೋಣ, ಬಿಕಾಸ್ ಈ ಶಾಪ್ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಬಂದ್ವಿ. ಇವ್ರು ಆ್ಯಕ್ಚುಲಿ ಬಿರಿಯಾನಿ ಬೇಕಂದರೆ ಇನ್ನೂ 2 hours ಬಿಟ್ಕೊಂಬಂದರು. 5:30 ಮತ್ತೆ ಓಪನ್ ಆಗುತ್ತೆ. ಅವಾಗ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. 2 hours ಇಸ್ ಟೂ ಮಚ್. ನಾನು ಬೆಳಗಿಂದ ಏನೂ ತಿಂದೇ ಇಲ್ಲ. ಸೊ ಇಲ್ಲಿ ಹತ್ತಿರದಲ್ಲಿ ಒಂದು ಪ್ಲೇಸ್ ಇದೆ, ಕೈರೋಲಿ ಅಂತ. ಅಲ್ಲೋಗಿ ಅಲ್ಲಿ ಬೆಂಚಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ನೋಣ. ಸೊ ಗೈಸ್, ಅಬ್ರಾಡ್ ಲೈಫಲ್ಲಿ ತುಂಬ ಸಲ ದಿನಕ್ಕೆ ಒಂದೇ ಸಲ ಊಟ ಸಿಗೋದು. ಐ ಮೀನ್ ಸಿಗುತ್ತೆ ಇಲ್ಲ ಅಂತಲ್ಲ, ಬಟ್ ಫಾರ್ ಎಕ್ಸಾಂಪಲ್ ಗ್ಯಾಸ್ ಖಾಲಿ ಆದರೆ ಮನೆಯಲ್ಲಿ, ಸಡನ್ನಾಗಿ ನೀರು ಖಾಲಿ ಹೋಗಿರುತ್ತೆ ಮನೆಯಲ್ಲಿ, ಅಡುಗೆ ಮಾಡೋಕೆ ಅಷ್ಟೊಂದು ಇದಿರಲ್ಲ. ಫಾರ್ ಸೇಫರ್ ಸೈಡಿಗೆ ಬ್ರೆಡ್ ತೊಗೊಂಡು ಇಟ್ಕೊಂಡಿರಬೇಕು. Welcome to Kairoli. Rules were made for someone else to try, but not me. So guys, if you all don't know, ನನ್ನ ಕಣ್ಣ ಮುಂದೆ ಈ ಟ್ರೀ ಇದೆ ನೋಡಿ. ಈ ಟ್ರೀ ಎಷ್ಟು ಇಯರ್ಸ್ ಓಲ್ಡ್ ಗೊತ್ತಾ? ಇದಕ್ಕೆ ಆದ ಒಂದು ಸ್ಪೆಷಾಲಿಟಿ ಇದೆ. ನೋಡಿ, ಇದು ಬರ್ದಿದೆ, ಒನ್ ಆಫ್ ದ ಓಲ್ಡೆಸ್ಟ್ ಟ್ರೀಸ್ ಇದು. ಈ ಏರಿಯಾ ಯಾವಾಗೂ ಹೈ ಪ್ರೊಡಕ್ಷನಲ್ಲೇ ಇರುತ್ತೆ. ಇದು ಆ್ಯಕ್ಚುಲಿ ಮೋಸ್ಟ್ ಹ್ಯಾಪ್ನಿಂಗ್ ಆಗಿ ಯಾವಾಗಿತ್ತು ಅಂದರೆ ಕ್ರಿಸ್ಮಸ್ ಟೈಮ್ಸಲ್ಲಿ ಗೈಸ್. ಫುಲ್ ಲೈಟಿಂಗ್ ಏರಿಯಾ, ನೈಟ್ ಟೈಮಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಂದಿನ ನೈಟ್ ಟೈಮ್ ಬರಬೇಕು. ಇಲ್ಲಿ ನೋಡಿ, ಯೂನಿಕ್ರೆಡಿಟ್ ಬ್ಯಾಂಕ್ಸ್ ಇದೆ, ಮೆಕ್ಡೊನಾಲ್ಡ್ಸು ಅಲ್ಲೇ ಇರೋದು, KFC ಅದ್ರ ಪಕ್ಕನೇ ಇದೆ, ಅಲ್ಲೆಲ್ಲೂ ಇದೆ KFC. ಯು ಕ್ಯಾನ್ ಸೇ ಇಟ್ಸ್ ಲೈಕ್ ಅ ಚರ್ಚ್ ಸ್ಟ್ರೀಟ್. ನೋಡಿ, ಮುಂಚೆ ಎಲ್ಲ ಟ್ರಾಮ್ಸ್ ಯಾವ ರೇಂಜಿಗೆ ಡಿಸೈನ್ ಮಾಡಿದ್ರು ಅಂದರೆ ಇವರು. ನಾವಲ್ಲಿ ಬಸ್ ಸ್ಟಾಪ್ ಹೆಂಗೋ ಆ ಥರ ಇಲ್ಲಿ ಟ್ರಾಮ್ಸ್ ಇತ್ತು. ಇದೆಲ್ಲ ಟ್ರಾಮ್ ಸ್ಟಾಪ್ ಗೈಸ್. ಟ್ರಾಮ್ಸ್ ಸ್ಪೇಸು, ಸರಿ, ಟ್ರಾಮ್ಸ್ ನಿಲ್ಲೋ ಜಾಗ. ಕ್ಯಾರಾಬಿನೇರಿ ಅಂದರೆ ಅದು ಒಂದು ಕೈಂಡ್ ಆಫ್ ಪೊಲೀಸ್ ಸ್ಟೇಷನ್ ಗೈಸ್. ಸೊ ಆ ಪೊಲೀಸ್ ಸ್ಟೇಷನ್ ಇಲ್ಲೇ ಇರೋದು. ನನಗೆ ಗೊತ್ತಿದ್ದಿಲ್ಲ. ತುಂಬ ಸಲ ಈ ಪ್ಲೇಸಿಗೆ ಬಂದಿದ್ದೀನಿ, ಬಟ್ ಯಾವತ್ತೂ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ನಾನು. ಸೊ ಗೈಸ್, ಇಲ್ಲಿ ಆ್ಯಕ್ಚುಲಿ ಪ್ಲೇಸಸ್ ಎಲ್ಲ ತುಂಬ ಫುಲ್ ಆಗಿದೆ. ಟು ಬಿ ಹಾನೆಸ್ಟ್, ಪ್ಲೇಸಸ್ ಇದೆ ಕುತ್ಕೊಂಡು ತಿನ್ನೋಕ್ಕೆ. ನೋಡಿ, ಇಲ್ಲಿ ಬೆಂಚಸ್ ಎಲ್ಲ ಇದೆ, ಬಟ್ ಬಿಸಿಲಲ್ಲಿ ಕುತ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇಲ್ಲ ಗೈಸ್. ಇಲ್ಲೊಂದು OVS ಮಾಲ್ ಇದೆ. ಅದೇ ಗೈಸ್, ಜಸ್ಟ್ ಲುಕ್ ಅಟ್ ದಿಸ್. ಪಾಪ ನಾಯಿನ ಕೂರಿಸಿ ಅವ್ರು ತಳ್ಕೊಂಡು ಹೋಗ್ತಾ ಇದ್ದಾರೆ. ದಟ್ಸ್ ವೆರಿ ಸ್ವೀಟ್ ಗೆಸ್ಚರ್. ಸೊ ನನಗೆ ಇಲ್ಲಿ ತಿನ್ನೋಕ್ಕೆ ಮನ್ಸು ಬರ್ತಾ ಇಲ್ಲ ಬಿಸಿಲಲ್ಲಿ. ಸೊ ಐ ವಾಂಟ್ ಟು ಗೋ ಟು ಒನ್ ಮೋರ್ ಪ್ಲೇಸ್. ಇಫ್ ಯು ರಿಮೆಂಬರ್, ನಾನು ಬ್ಲಾಗ್ಸಲ್ಲಿ ಓಲ್ಡ್ ವೈಲ್ಡ್ ವೆಸ್ಟ್ ಅಂತ ಒಂದು ರೆಸ್ಟೋರೆಂಟ್ ತೋರಿಸಿದ್ದೆ ನನ್ನ ಹಳೆ ಬ್ಲಾಗ್ಸಲ್ಲಿ. ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ಗೈಸ್. ಅಲ್ಲಿ ಅಷ್ಟೊಂದು ಬಿಸಿಲಿಲ್ಲ, ಚೇರ್ಸು ಟೇಬಲ್ಸ್ ಎಲ್ಲ ಇದೆ. ಎನಿವನ್ ಕ್ಯಾನ್ ಗೋ ಹ್ಯಾವ್ ಅ ಸೀಟ್ ಆ್ಯಂಡ್ ಈಟ್ ದೇರ್ ಫುಡ್. ಸೊ ಲೆಟ್ಸ್ ಸೇ ಬೈ ಟು ಕೈರೋಲಿ ಆ್ಯಂಡ್ ಗೋ ಟು ಓಲ್ಡ್ ವೈಲ್ಡ್ ವೆಸ್ಟ್. ಇಫ್ ಯು ರಿಮೆಂಬರ್, ನನ್ನ ಸಿಮ್ ಬಂದು ಇಲಿಯಾದ್ ಗೈಸ್, ಇಟ್ಲಿಯಲ್ಲಿ. ಅಲ್ಲಿ ನೋಡಿ, ಇಲಿಯಾದ್ ಆದರೆ ಅದು ಏರ್ಟೆಲ್ ಥರ ಒಂದು ಬ್ರ್ಯಾಂಡ್ ಅಷ್ಟೇ. ಅಟ್ ದ ಸೇಮ್ ಟೈಮ್ ಇಲಿಯಾದ್ ಬಿಟ್ಟು ಬೇರೆ ಬ್ರಾಂಚ್ ಯಾವುದಿದೆ ಅಂದರೆ ಇಲ್ಲೇ ಇದೆ ನೋಡಿ, ಆಪೋಸಿಟಲ್ಲಿ ವಿಂತ್ರೆ. ಅದು ಒಂಥರ ಸಿಮ್ ಕಾರ್ಡ್. ಇಲ್ಲಿ ಎರಡು ಬೇರೆ ಬೇರೆ ಪ್ಯಾಕೇಜಸ್ ಇರುತ್ತೆ. ನನ್ನ ಪ್ಯಾಕೇಜ್ ಬಂದು ಫಾರ್ ಎಕ್ಸಾಂಪಲ್ 10 euros ಮಂತ್ಲಿ, ಅಂದರೆ 1000 ರೂಪಾಯಿಗೆ 250 GB ಇಂಟರ್ನೆಟ್ ಬರುತ್ತೆ, ಪ್ಲಸ್ ಅನ್ಲಿಮಿಟೆಡ್ ಕಾಲ್ಸ್. ಇಲ್ಲಿ ನೋಡಿ, ಇಲ್ಲಿ ವಡಾಫೋನು ಇದೆ. ಕಾಣಿಸ್ತಾ ಇದೆಯಾ ಗೈಸ್? ಗೇಮ್ ಸ್ಟಾಪ್ ಇದೆ. ಒಂದ್ಸಲ ಬಂದು GTA 6ಗೆ ಅಪ್ರೋಚ್ ಮಾಡಿದ್ದೆ. ಆಮೇಲೆ ಅವ್ನು ಹೇಳಿದ ಬಜೆಟ್ ನೋಡಿ ನಾನು ಸೀದಾ ಮನೆಗೆ ಹೋಗಿ ಸೂಪರ್ ಮರಿಯೋ ಆಡ್ಕೊಂಡ್ರೆ ಒಳ್ಳೇದು ಅಂದ್ಕೊಂಡೆ. ಈ ಬಸ್ಸಲ್ಲಿ ನೋಡಿ ಗೈಸ್, ಚಾರ್ಜಿಂಗ್ ಪಾಯಿಂಟ್ ಇದೆ. ಸೊ
ಸೊ ಗೈಸ್ ನಾರ್ಮಲಿ ಬಸ್ ನಂಬರ್ 1 ಬಂದು ತುಂಬ ದೂರ ಟ್ರಾವೆಲ್ ಮಾಡುತ್ತೆ. ಅದು ಇಡೀ ಮೆಸ್ಸಿನ ಅಲ್ಲಿ ಮೇನ್ ಕನೆಕ್ಷನ್ಸ್ ಎಲ್ಲ ಬಸ್ ನಂಬರ್ 1 ಹೋಗೋದು. ಸೊ ಆ ಕಾರಣಕ್ಕೆ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಆಕ್ಸೆಸ್ ಇರುತ್ತೆ. ವಿ ಕೇಮ್ ಟು ಓಲ್ಡ್ ವೈಲ್ಡ್ ವೆಸ್ಟ್ ಇದೆ. ಆ್ಯಕ್ಚುಲಿ ನಾವು ರೆಸ್ಟೋರೆಂಟಿಗೆ ಬಂದಿಲ್ಲ, ಈ ಪಾರ್ಸಲ್ ತೊಗೊಂಬಂದಿನಲ್ಲ ಇದನ್ನು ತಿನ್ನೋಕ್ಕೆ ಬಂದಿದ್ದೀನಿ ಇಲ್ಲಿ. ಇಫ್ ರಿಮೆಂಬರ್ ಇದ್ರ ಬಗ್ಗೆನೂ ನಾನು ಒಂದು ಬ್ಲಾಗ್ ಮಾಡಿದ್ದೆ ಗೈಸ್. Every doubt just feeds the flame. Every scar reminds me why I came. ಇಲ್ಲೇ ಬರ್ಗರ್ ಕಿಂಗ್ ಇದೆ ಆ್ಯಕ್ಚುಲಿ, ಇಲ್ಲಿ ನೋಡಿ. ಫೈನಲಿ ಇಲ್ಲಿ ನೋಡಿ ಗೈಸ್ ಎಷ್ಟು ದೊಡ್ಡದು ಕೊಟ್ಟಿದೆ ನೋಡಿ ಗೈಸ್. ನಮ್ಮ ಅಲಮನಾಸ್ ರೋಲ್ ಥರ ಇದೆ. I've been broke, I've been blessed. ಈ ಆರ್ಕಿಟೆಕ್ಚರ್ ನೋಡಿ ಗೈಸ್. Empty chest till now. The stars are down like ಗೈಸ್ ಇಲ್ಲಿ ನೋಡಿ, ಇದಕ್ಕೆ ಪಾಪ ಕಾಲಿಲ್ಲ, ಪಾಪ ಅನ್ನಿಸ್ತಿದೆ ಗೈಸ್ ನೋಡಿದ್ರೆ. ಗೈಸ್ ಕಾಲಿದೆ, ಒಂದು ಕಾಲಲ್ಲಿ ನಿಂತ್ಕೊಂಡು ಯೋಗ ಮಾಡ್ತಿದ್ದೆ ಗೈಸ್ ಪಿಜನ್ ಇದೆ. ಅಲ್ಲಿ ನೋಡಿ ಆ ವರ್ಡ್ ಮರ್ತೋಗ್ಬಿಟ್ಟೆ, ಏನೋ ಇದೆ ಗೈಸ್, ಏನೋ ಹೇಳ್ತಾರೆ ಆ ಒಂದು ಕಾಲಲ್ಲಿ ನಿಂತ್ಕೊಂಡು ಯೋಗ ಮಾಡೋದೇನೋ. ಸ್ಕಿಲ್ಸ್ ತೋರಿಸ್ತಾ ಇದೆ ಗೈಸ್ ಅದು. ಬದಲೇ ಅದನ್ನು ಏಕಪಾದಾಸನ ಅಂತ ಕರೀತಾರೆ. ಇವಾಗ ಗೂಗಲ್ ಮಾಡಿದೆ ಗೈಸ್. ಗುಡ್ ಬ್ರೋ ಗುಡ್. ಐ ಥಿಂಕ್ ಪ್ರೀವಿಯಸ್ ಜನ್ಮದಲ್ಲಿ ಈ ಬರ್ಡು ಯೋಗ ಟೀಚರ್ ಆಗಿರ್ಬೇಕು ಗೈಸ್. ಏನೋ ತೋರಿಸ್ತಿದೆ ಗೈಸ್ ಸ್ಕಿಲ್ ಅದು. ಗೈಸ್ ಈ ಬರ್ಡು ಚಪಾತಿ ತಿನ್ನಂತ ಗೊತ್ತಿಲ್ಲ, ಅಲ್ಲಿದೆ ನೋಡಿ. ಇಡಿಟ್ ಓ ಚಪಾತಿ ತಿಂತಾ ಇದೆ. ಓಕೆ ಕಾಮ್ ಡೌನ್ ಗೈಸ್, ಕಾಮ್ ಡೌನ್. ಅಲ್ಲಿ ನೋಡಿ ಗೈಸ್ ಒಂದು ಚಪಾತಿನ ಹೆಂಗೆ ಕಿತ್ಕೊಂಡು ತಿಂತಾರೆ ಯಾರಿಗರು. ಸೊ ಗೈಸ್ ಪಾಪ ಪಿಜನ್ಸ್ ಎಲ್ಲ ಎಷ್ಟು ಹೊಟ್ಟೆ ಹಸಿತಾ ಇರ್ತಾರೆ. ಮೇ ಬಿ ಆ ಲಾಸ್ಟ್ ಕೊನೆ ಚಪಾತಿ ಡೆಸ್ಟಿನಿಯಲ್ಲಿ ಬರ್ದಿರ್ಬೇಕು ಗೈಸ್, ಆ ಪಿಜನ್ನೇ ತಿನ್ನಬೇಕು ಅಂತ. ಅದೇ ಬಸ್ ಬಂದಿದೆ ನೋಡಿ ಇಲ್ಲಿ. friends saying boy don't stop when the sky just ends. Sky is the limit, no chance to hold. Sky is the limit. ಸೊ ಗೈಸ್ ಎವ್ರಿ ಟೈಮ್ ನಾನು ಮ್ಯೂಸಿಯಿಂದ ಒಂದು ಸ್ಟಾಪ್ ಹಿಂದೆ ಅಂತ ಹೇಳ್ತಾ ಇರ್ತೀನಿ ಅಲ್ವಾ. ಆ ಬಸ್ ಸ್ಟಾಪ್ ಹೆಸರು ರಿಂಗೋ ಅಂತ ಏನೋ ಇದೆ ಗೈಸ್, ಲಿಬರ್ತಾ ರಿಂಗೋ ಅಂತ. ಸೊ ಅಲ್ಲಿ ಇಳ್ಕೊಂಡೆ, ಬಿಕಾಸ್ 10 ನಿಮಿಷ ಆದಮೇಲೆ ಇನ್ನೊಂದು ಬಸ್ ಇದೆ. ಇವಾಗ ಮ್ಯೂಸಿಕ್ ಹೋಗಿ ಪುಲ್ಅಪ್ಸ್ ಮಾಡೋಕ್ಕೆ ಐ ಡೋಂಟ್ ಹ್ಯಾವ್ ಎನರ್ಜಿ. ಇವಾಗೇ ತಿಂದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತ ಏನೂ ಇಲ್ಲ. ಯಾವಾಗ ಬಂದರೂ ಜನ ನೆಕ್ಸ್ಟ್ ಲೆವೆಲ್ ಸಿಗ್ತಾರೆ. In the moon, sky is the limit. I'm out of control tonight. ಏನೋ ಮಾಡ್ತಾ ಇದ್ದಾರೆ ಗೈಸ್ ಅವರು. ವೈ ಶುಡ್ ಬಿ ಇವನ್ ಕೇರ್? ಅದೆಲ್ಲ ಪ್ರೀಶಿಯಸ್ ಮೂಮೆಂಟ್ಸ್ ಗೈಸ್ ಲೈಫಲ್ಲಿ. ಆಫ್ಟರ್ ಸರ್ಟನ್ ಪಾಯಿಂಟ್ ಮೆಮೊರೀಸ್ ಮಾತ್ರ ಉಳ್ಕೊಳ್ಳುತ್ತೆ. ಈ ಕಾರ್ ಯಾರ್ದು ಗೊತ್ತಿಲ್ಲ ಗೈಸ್, ಯಾವಾಗ ನೋಡಿದ್ರು ಸೇಮ್ ಸ್ಪಾಟಲ್ಲಿ ನಿಂತಿರುತ್ತೆ. ಕಾರ್ ಓನರ್ ಇಲ್ಲಿ ನಿಲ್ಲಿಸಿ ಕಾರ್ನ ಮರ್ತೋಗ್ಬಿಟ್ಟಿದ್ದಾನ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಒಂಥರ GTA Vice City ಕಾರ್ ಥರ ಇದೆ ನೋಡಿ. ಏನಿದೆ ಸೊ ಗೈಸ್ ನಾನು ಕ್ರೊಯೇಷಿಯಾಗೆ ಹೋದ್ಮೇಲೆ ನಾನು 3rd ಸೆಮಿಸ್ಟರ್ಗೆ ಏನು ಮಿಸ್ ಮಾಡ್ಕೊತೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಪ್ಲೇಸ್ ಮಾತ್ರ ತುಂಬ ಮಿಸ್ ಮಾಡ್ಕೊತೀನಿ ಗೈಸ್ ನಾನು. ಗೈಸ್ ನನಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ಆ ರೋಲ್ ತಿಂದಮೇಲೆ ನನಗೆ ಬ್ಯಾಗಲ್ಲಿ ನೀರು ತೊಗೊಂಬರೋದು ಮರ್ತೋಗ್ಬಿಟ್ಟೆ ಗೈಸ್. ಬಸ್ ಇನ್ನೇನು 3 ನಿಮಿಷದಲ್ಲಿದೆ. ಐ ಡೋಂಟ್ ವಾಂಟ್ ಟು ಮಿಸ್ ದ ಬಸ್. ಸೊ ಆ ಕಾರಣಕ್ಕೆ ಮತ್ತೆ ಇಲ್ಲಿಗೆ ಬಂದ್ವಿ. ಈ ಟೆಕ್ನಾಲಜಿ ನೋಡಿ ಗೈಸ್, ಬಿಸಿಲು ಬೀಳಬಾರ್ದು ಅಂತ. ಸಿಕ್ಕಾಪಟ್ಟೆ ಥರ್ಸ್ಟಿ ಫೀಲ್ ಆಗ್ತಿದೆ ನನಗೆ. ಮನೆಗೆ ಹೋಗಿದ ತಕ್ಷಣ ಇಫ್ ಯು ರಿಮೆಂಬರ್ ನಾವು ನೆನ್ನೆ ಫ್ರಿಜ್ಜಲ್ಲಿ ಸ್ಪ್ರೈಟ್ ಬಾಟ್ಲ್ ಇಟ್ಟಿದ್ವಿ, ಅದನ್ನ ಹೋಗಿ ಕುಡಿಬೇಕು ಗೈಸ್ ಇವಾಗ. ಆಸ್ ಎಕ್ಸ್ಪೆಕ್ಟೆಡ್ ಫುಲ್ ಐಸ್ ಕ್ಯೂಬ್ ಆಗೋಗಿದೆ ಗೈಸ್. ಇಲ್ಲಿ ಕಣ ಮಿಸ್ಟರ್ ಸೂರ್ಯ ಅವರೇ, ಈ ಸಾಲಿಡ್ ಫಾರ್ಮಲ್ಲಿರೋ ಸ್ಪ್ರೈಟ್ ಬಾಟ್ಲನ್ನ ಚಿಟಿಕೆ ಆಗೋಷ್ಟೊತ್ತಿಗೆ ಲಿಕ್ವಿಡ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ದ ವ್ಯೂ ನೋಡಿ ಗೈಸ್.